ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ RPF ಅಡಿಯಲ್ಲಿ ಸುಮಾರು 4,660 ಹುದ್ದೆಗಳನ್ನು ಆಲ್ ಓವರ್ ಇಂಡಿಯಾದಿಂದ ಕರೆಯಲಾಗಿದೆ. ಸೊ ಈ ಒಂದು ಹುದ್ದೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡಲಾಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ದಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ, ಅಫಿಷಿಯಲ್ ವೆಬ್ಸೈಟಿದ್ದು, ಹೋಗಿ ಕೂಡ ನೀವು ನೋಡ್ಕೊಳ್ಬೋದು. ಸೊ ಇಲ್ಲಿ ಏನಿರುತ್ತೆ ಅಂದರೆ ಹುದ್ದೆಯ ಒಂದು ವಿವರ ಹೇಳೋದಾದರೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ 2 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಒಟ್ಟು 4,660 ಹುದ್ದೆಗಳ ಕರೆಯಲಾಗಿದೆ. ಸೊ ಇಲ್ಲಿ ಸ್ಯಾಲ್ರಿ ಹೇಳೋದಾದರೆ 21,700 ರೂಪಾಯಿದಿಂದ 35,400 ರೂಪಾಯಿ ಪ್ರತಿ ತಿಂಗಳ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಸೊ ಈ ಒಂದು ಹುದ್ದೆಗೆ ಡಿವೈಡ್ ಮಾಡಿರೋದು ಒಂದು 452 ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಮತ್ತು ಕಾನ್ಸ್ಟೇಬಲ್ 4,208 ಕಾನ್ಸ್ಟೇಬಲ್ ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಲಾಗಿದೆ. ಸೊ ಈ ಒಂದು ಹುದ್ದೆಗೆ ಬೇಕಾಗಿರುವಂತಹ ವಿದ್ಯಾ ಅರ್ಹತೆ ಹೇಳೋದಾದರೆ ಸಬ್ ಇನ್ಸ್ಪೆಕ್ಟರ್ಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಕಾನ್ಸ್ಟೇಬಲ್ಗೆ SSLC ಆದರೆ ಸಾಕು. ಸೊ ವಯಸ್ಸಿನ ಮಿತಿ ಕೂಡ ಇಲ್ಲಿ ಕೊಡಲಾಗಿದೆ. ಸೊ ವಯಸ್ಸಿನ ಮಿತಿ ಹೇಳೋದಾದರೆ ಇದು ಕಾನ್ಸ್ಟೇಬಲ್ ಹುದ್ದೆಗೆ ಏನು ಮಾಡಿದ್ದಾರೆ ಅಂದರೆ ಕಾನ್ಸ್ಟೇಬಲ್ SSLC ಮೇಲೆ ಇರುವಂಥವ್ರಿಗೆ 18ರಿಂದ 28 ಒಂದು ವಯಸ್ಸು ಇರಬೇಕು. ಆಮೇಲೆ ಸಬ್ ಇನ್ಸ್ಪೆಕ್ಟರ್ಗೆ 20ರಿಂದ 28, ಜೊತೆಗೆ ಒಂದು ಏನಂದರೆ ಸಡಿಲಿಕೆಯನ್ನು ಕೂಡ ಆ್ಯಸ್ ಪರ್ ದ OBC ವಿದ್ಯಾರ್ಥಿಗಳಿಗೆ SC ವಿದ್ಯಾರ್ಥಿಗಳು ಕೂಡ ಒಂದು ವಯಸ್ಸಿನ ಸಡಿಲಿಕೆಯನ್ನು ಕೂಡ ಕೊಡಲಾಗಿದೆ. ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಶುಲ್ಕದ ವಿವರಗಳು. ಸೊ SC ST ಮತ್ತು ಮಾಜಿ ಸೈನಿಕರು, ಮಹಿಳೆಯರಿಗೆ, ಅಲ್ಪ ಮತ್ತು ಸಂಖ್ಯಾತರ ESW ಇದು EBC ದವರಿಗೆ 250 ರೂಪಾಯಿ ಮಾತ್ರ ಇರುತ್ತೆ. ಎಲ್ಲ ಇತರ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಅಂದರೆ OBC ಇರುವಂಥವ್ರುಗಳಿಗೆ 500 ರೂಪಾಯಿ ಇರುತ್ತೆ. ಆನ್ಲೈನ್ ಮುಖಾಂತರ ಈ ಒಂದು ಪೇಮೆಂಟನ್ನು ಮಾಡಬೇಕಾಗತ್ತೆ. ಜೊತೆಗೆ ಅಂದರೆ ಆನ್ಲೈನಾಗೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಸೊ ಇಲ್ಲಿ ಸೆಲೆಕ್ಷನ್ಸ್ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ಒಂದು ಕಂಪ್ಯೂಟರ್ ಆಧಾರಿತ ಟೆಸ್ಟ್ ಇರುತ್ತೆ, CBT ಟೆಸ್ಟ್ ಇರುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಆಮೇಲೆ ಇದು ಫಿಸಿಕಲ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಆಮೇಲೆ ಇದು ಫಿಟ್ನೆಸ್ ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಅಂದರೆ ಇಲ್ಲಿ ರನ್ನಿಂಗು, ಸ್ಪೋರ್ಟ್ಸ್, ಇದು ಹೈಟ್ ಜಂಪನ್ನು ಕೂಡ ಮಾಡ್ತಾರೆ ಇದರಲ್ಲಿ. ಅದಾದ ಮೇಲೆ ಇಂಟ್ರ್ಯೂ ಮುಖಾಂತರ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಿಮ್ಮ ಸೆಲೆಕ್ಷನ್ ಮಾಡ್ಕೊಳ್ಳಾಗುತ್ತೆ. ಸೊ ಈ ಒಂದು ಸ್ಯಾಲ್ರಿ ವರ್ಗೀಕರಣ ಹೇಳೋದಾದರೆ ಸಬ್ ಇನ್ಸ್ಪೆಕ್ಟ್ರಿಗೆ 35,000 ರೂಪಾಯಿ ಸ್ಟಾರ್ಟಿಂಗಲ್ಲಿ ಇರುತ್ತೆ. ಕಾನ್ಸ್ಟೇಬಲ್ ಹುದ್ದೆಗೆ 21,700 ರೂಪಾಯಿ ಸ್ಟಾರ್ಟಿಂಗಲ್ಲಿ ಸ್ಯಾಲ್ರಿ ಪಡ್ಕೊಳ್ಬೋದು. ಅಪ್ಲಿಕೇಶನ್ ಹಾಕಲಿಕ್ಕೆ ದಿನಾಂಕ ಇದೇ ತಿಂಗಳು 15ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇದೇ ತಿಂಗಳು 15ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮೇ 14 ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಆಫಿಷಿಯಲ್ ವೆಬ್ಸೈಟಿಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಈ ಒಂದು ಹೆಚ್ಚಿನ ಮಾಹಿತಿನೂ ಕೂಡ ಪಡ್ಕೊಳ್ಬೋದು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.